ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಪಾಠ 8 ಸಂಕ್ರಾಂತಿ ಪದ್ಯ. ಬನ್ನಿ ವಿಡಿಯೋ ಶುರು ಮಾಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೋಡ್ಬೋದು. ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ. ಅಭ್ಯಾಸದಲ್ಲಿ ಆ ವಿಭಾಗ ನೋಡೋದಾದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಅಂತ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ, ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ತಂಗಿಯು ಜರಿಯಿಂದ ಕೂಡಿದ ಮಡಿಕೆ ಮುರಿಯದ ಲಂಗ ಹಾಕಿಕೊಂಡಿದ್ದಳು. ಎರಡನೇ ಪ್ರಶ್ನೆ, ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಎಳ್ಳು, ಕಬ್ಬು, ಸಕ್ಕರೆ ಅಚ್ಚು, ಬಾಳೆಹಣ್ಣು, ಬೆಲ್ಲ ಇವುಗಳನ್ನು ಓಣಿಯ ಬೀದಿಗೆ ಹಂಚಲು ಗೆಳತಿಯ ಜೊತೆ ತಂಗಿ ಕೇರಿಗೆ ಹೋದಳು. ಅಪ್ಪ ದನ ಕರುಗಳಿಗೆ ಏನು ಕೊಟ್ಟರು? ಅಪ್ಪ ದನ ಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣುಗಳನ್ನು ಕೊಟ್ಟರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಕ್ಕಿ, ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು. ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ? ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ. ಆ ವಿಭಾಗ ಆ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬಾ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ. ಇದು ಆ ಪಟ್ಟಿ, ಇಲ್ಲಿ ಬಾ ಪಟ್ಟಿ. ಇಲ್ಲಿ ಮಿಕ್ಸ್ ಮ್ಯಾಚ್ ಕೊಟ್ಟಿದ್ದಾರೆ, ನಾವು ಕ್ಲೀನಾಗಿ ಬರಿಬೇಕಷ್ಟೇ. ಇಲ್ಲಿ ನೋಡಿ, ನಾನು ಒಂದಕ್ಕೊಂದು ಬರ್ಕೊಂಡೋಗಿದ್ದೀನಿ. ಲಂಗ ಹಾಕಿಕೊಂಡು, ಎರಡನೇದಾಗಿ ತಂಗಿ ಕೇರಿಗಿಲ್ಲ, 3 ಕಣ್ಣು ತುಂಬು ನೋಡಿ, ಅಕ್ಕಿ, ಬೆಲ್ಲ, ಹಣ್ಣು ಮತ್ತು ಮಕ್ಕಳಿಗೆ ಹೆಚ್ಚು ಮೆಚ್ಚು. ಇದಾದ ಮೇಲೆ ಸಾಮರ್ಥ್ಯಧಾರಿತ ಚಟುವಟಿಕೆ. ಆ ವಿಭಾಗ ಪಠ್ಯವನ್ನು ಆಧರಿಸಿ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆಯಿರಿ. ಇಲ್ಲಿ ಮಿಸ್ ಮ್ಯಾಚ್ ಮಾಡಿಕೊಟ್ಟಿದ್ದಾರೆ, ನಾವು ಕರೆಕ್ಟ್ ನಂಬರಲ್ಲಿ ಬರಿಬೇಕು. ಇಲ್ಲಿ ನೋಡ್ಬೋದು ನೀವೇನೆ. ಇಲ್ಲಿ ನಾವು ಓದೋದಾದರೆ, ಫಸ್ಟು ತಂಗಿಯು ಗರಿ ಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಇದಾದಮೇಲೆ ಎರಡನೇದಿದೆ, ಅದು ಕರೆಕ್ಟಾಗಿದೆ. ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಇದಾದಮೇಲೆ ಇದು 3ನೇ ನಂಬರ್. ಇದು ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ಇದೆಲ್ಲ ಆದಮೇಲೆ ಅದು 1ನೇ ನಂಬರ್, ಅದು 2, ಅದು 3, 4th ನಂಬರ್ ಬಂದು ಇದು ಕೊನೆಯದಾಗಿ ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಕ್ಕಿ, ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಇದಿಷ್ಟು ಕ್ರಮಬದ್ಧವಾಗಿ ಬರೀರಿ. ಆ ವಿಭಾಗ, ನಿಮ್ಮ ಮನೆಯಲ್ಲಿ ನೀನು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗೂ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆಯಿರಿ. ನಲ್ಲಿ ಕೆಲವೊಂದಿಷ್ಟು ಬರೆದಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ದೇವರ ಪೂಜೆ ಮಾಡುವೆ. ಶಾಲೆಗೆ ಹೋಗುವ ಮುನ್ನ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿಕೊಳ್ಳುವೆ. ಟಿಫಿನ್ ಮುಗಿಸಿ ಮಧ್ಯಾಹ್ನದ ಊಟದ ಡಬ್ಬಿಯನ್ನು ಇಟ್ಟುಕೊಳ್ಳುವೆ. ಸಮವಸ್ತ್ರ ಧರಿಸಿ ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗುವೆ. ಭಾಷಾಭ್ಯಾಸ, ನಿಮಗಿದು ತಿಳಿದಿರಲಿ. ಗಂಡು ಎಂಬ ಅರ್ಥ ಬರುವ ಪದಗಳಿಗೆ ಪುಲ್ಲಿಂಗ ಎಂದು, ಹೆಣ್ಣು ಎಂಬ ಅರ್ಥ ಬರುವ ಪದಗಳಿಗೆ ಸ್ತ್ರೀಲಿಂಗ ಎಂದು, ಹಾಗೂ ಗಂಡು ಹೆಣ್ಣು ಎಂಬ 2 ಅರ್ಥ ಬಾರದ ಪದಗಳಿಗೆ ನಪುಂಸಕಲಿಂಗ ಎಂದು ಹೆಸರು. ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಅಂದರೆ ಮೇಲ್ ಮತ್ತು ಫೀಮೇಲ್ ಅಂತ ಅರ್ಥ. ನೆಕ್ಸ್ಟ್ ಆ ವಿಭಾಗ, ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಹುಡುಗಿಯು ತರಕಾರಿಯನ್ನು ತಂದಳು. ನೋಡ್ತಿರ್ಬೋದು. ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆಯಿರಿ, ಮೇಲಾಗಿ ಬರಿಬೇಕು. ಇಲ್ಲಿ ಹುಡುಗಿಯು ಅಂತ ಇದೆ, ಇಲ್ಲಿ ಹುಡುಗನು ಅಂತ ಬರೆಯಿರಿ. ಹುಡುಗನು ತರಕಾರಿಯನ್ನು ತಂದನು. ಆಯಿತಾ. ರಾಜು ಗಾಡಿಯನ್ನು ಎಳೆದನು. ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ. ಎತ್ತು ಗಾಡಿಯನ್ನು ಎಳೆಯಿತು. ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ, ಫಿಮೇಲ್ ಆಗಿ ಬರಿಬೇಕು. ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರು. ಆಯಿತಾ. ಆ ವಿಭಾಗ, ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಾಗಿ ವಿಂಗಡಿಸಿ ಬರೆಯಿರಿ. ಇಲ್ಲಿ 3 ಪದ ಕೊಟ್ಟಿದ್ದಾರೆ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ. ಇಲ್ಲಿ ಪುಲ್ಲಿಂಗದ್ರಲ್ಲಿ ನೋಡೋದಾದರೆ ಅಣ್ಣ, ತಮ್ಮ, ರಾಜ, ತಂದೆ, ಗೆಳೆಯ, ಇದಿಷ್ಟು ಪುಲ್ಲಿಂಗದಲ್ಲಿ ಬರುತ್ತೆ, ಮೇಲಲ್ಲಿ ಬರುತ್ತೆ. ಸ್ತ್ರೀಲಿಂಗ ಫಿಮೇಲಲ್ಲಿ ಬರೋದಾದರೆ ರಾಣಿ, ತಂಗಿ, ಅಕ್ಕ, ತಾಯಿ, ಸಹೋದರಿ, ಗೆಳತಿ ಬರುತ್ತೆ. ಇದಾದ ಮೇಲೆ ನಪುಂಸಕಲಿಂಗದಲ್ಲಿ ಬರೋದಾದರೆ ಪುಸ್ತಕ, ಮೇಜು, ಗೋಡೆ, ಶಾಲೆ, ಕುರ್ಚಿ, ಇದಿಷ್ಟು ನೀಟಾಗಿ ವಿಂಗಡಿಸಿ ಬರೆದಿದ್ದೀನಿ ಅಲ್ಲಿರೋ ಅಷ್ಟರಲ್ಲಿ. ಭಾಷಾ ಚಟುವಟಿಕೆ ಕೊನೆಯದಾಗಿ ಆ ವಿಭಾಗ,
ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಆರಿಸಿ ಬರೀರಿ. ನಾನು ಕೆಲವೊಂದಿಷ್ಟು ಬರೆದಿದ್ದೀನಿ ನೋಡಿ. ಹಾಕಿಕೊಂಡು, ಮಾಡಿಕೊಂಡು, ಅಚ್ಚುಮೆಚ್ಚು, ಗಿಲಿಗಿಲಿ, ಗರಿಮುರಿ ಹಬ್ಬ, ಗರಿಮುರಿ, ಹಬ್ಬ ಕಬ್ಬ, ಕೊಂಬನ್ನು ಕಿಚ್ಚನ್ನು, ಬಂತು ತಂತು. ಸೊ ಇಲ್ಲಿಗೆ ಭಾಷಾ ಚಟುವಟಿಕೆನೂ ಆಯಿತು, ಸಾಮರ್ಥ್ಯಾಧಾರಿತ ಚಟುವಟಿಕೆನೂ ಆಯಿತು, ಒಂದು ವಾಕ್ಯದಲ್ಲಿ ಉತ್ತರಿಸಿನೂ ಆಯಿತು. ಇಲ್ಲಿಗೆ ಸಂಕ್ರಾಂತಿಯ ಪದ್ಯ ಭಾಗದ ಪ್ರಶ್ನೋತ್ತರಗಳು ಮುಗಿದಿದೆ. ಧನ್ಯವಾದಗಳು ಮಕ್ಕಳೇ.